ಕೃಣಾಲ್ ಪಾಂಡ್ಯ ಇಂದ ರೆಕಾರ್ಡ್ ಗುರು. ಯಾವ ಸ್ಪಿನ್ನರ್ ಕೂಡ ಈ ರೆಕಾರ್ಡ್ ಮಾಡಕ್ ಆಗಲ್ಲ. ಹೇಳ್ಬೇಕು ಅಂದ್ರೆ ಈ ರೆಕಾರ್ಡ್ ನ ಫಾಸ್ಟ್ ಬೌಲರ್ ಕೂಡ ಅವ್ರನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ ಅಂತ ರೆಕಾರ್ಡ್ ಮಾಡಿದ್ದಾರೆ ಕೃಣಾಲ್ ಪಾಂಡ್ಯ ಅವರು. ಆ ರೆಕಾರ್ಡ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನೀವೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರು. ಬನ್ನಿ ಗುರು ತಿಳ್ಕೊಳ್ಳೋಣ. ಕೃಣಾಲ್ ಪಾಂಡ್ಯ ಅವರು ಈ ಸೀಸನ್ ಅಲ್ಲಂತೂ ಅಂತಲ್ಲ 2025 RCB ಗೆ ಬಂದಿದ್ದು ಕೂಡ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇದಾರೆ. ಅದು ಅವ್ರು ಮಾಡ್ತಾ ಇರೋ ರೆಕಾರ್ಡ್ ಬೌನ್ಸರ್ ಮೇಲೆ ಗುರು. ಹೌದು, ಬೌನ್ಸರ್. ಕೃಣಾಲ್ ಪಾಂಡ್ಯ ಅವರು ಏನಾದ್ರು ರನ್ ಹೊಡಿಸ್ತಾ ಇದಾರೆ ಅಂದ್ರೆ ಸಡನ್ ಆಗಿ ಒಂದು ಬೌನ್ಸರ್ ಹಾಕ್ತಾರೆ, ತಲೆ ಹೊಡಿತಾರೆ, ಬ್ಯಾಟರ್ ಆ ಬಾಲ್ ನ ಹೊಡೆಯಕ್ ಹೋಗ್ತಾರೆ, ಔಟ್ ಆಗ್ತಾರೆ, ಇಲ್ಲ ಬಾಲ್ ನ ಬೀಟ್ ಮಾಡ್ಕೋತಾರೆ. ಅದೇ ರೆಕಾರ್ಡ್, ಅದೇ ಬೌನ್ಸರ್ ಅಲ್ಲಿ ಅವ್ರು ರೆಕಾರ್ಡ್ ಮಾಡಿದ್ದಾರೆ. ಏನಪ್ಪಾ 2025 ಇಂದ ಯಾವ ಬೌಲರ್ ಹೈಯೆಸ್ಟ್ ಬೌನ್ಸರ್ ಹಾಕಿದ್ದಾರೆ IPL ಅಲ್ಲಿ ಅಂತ ನೋಡೋದಾದ್ರೆ ಕೃಣಾಲ್ ಪಾಂಡ್ಯ 34 ಬೌನ್ಸರ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಜಸ್ಪ್ರೀತ್ ಬುಮ್ರಾ, ಅವ್ರು ಹಾಕಿರೋದು 28, ಇವ್ರು ಹಾಕಿರೋದು 34. ಅಲ್ಲಿಗೆ 6 ಬೌನ್ಸರ್ ಡಿಫೆನ್ಸ್. ಕೃಣಾಲ್ ಪಾಂಡ್ಯ ಅವರು ಓವರ್ ಗೆ 2 ಬೌನ್ಸರ್ ಹಾಕ್ತಾರೆ, ಅದರಿಂದ ಅವರು 34 ಬೌನ್ಸರ್ ಅಲ್ಲಿ ಇದ್ದಾರೆ. ಅವ್ರು ಹೇಳಿ ಕೇಳಿ ಸ್ಪಿನ್ನರ್ ಆದ್ರೂ ಕೂಡ ಬೌನ್ಸರ್ ನ ಯಾವ ರೀತಿ ಶಾರ್ಪ್ ಆಗಿ ಯೂಸ್ ಮಾಡ್ತಾ ಇದಾರೆ. ಆ ಬೌನ್ಸರ್ ಇಂದ ಅವರು ಎಷ್ಟೋ ಮ್ಯಾಚ್ ಗಳಲ್ಲಿ ವಿಕೆಟ್ ನ ತಗೊಂಡಿದ್ದಾರೆ, ಎಷ್ಟೋ ಮ್ಯಾಚ್ ಗಳನ್ನ RCB ಗೆಲ್ಲಿಸ್ತಾ ಇದ್ದಾರೆ. ಇದು ಒಂದು RCB ಗೆ ಗುಡ್ ನ್ಯೂಸ್. ಆದ್ರೆ ಒಬ್ಬ ಸ್ಪಿನ್ನರ್ ಆಗಿ ಈ ರೆಕಾರ್ಡ್ ನ ಹೋಲ್ಡ್ ಮಾಡ್ತಾ ಇರೋದು ಒಂಥರ ಗ್ರೇಟ್ ವಿಷಯ ಕೃಣಾಲ್ ಪಾಂಡ್ಯ ಅವ್ರಿಗೆ. ಒಳ್ಳೆ ಸ್ಪಿನ್ನರ್, ಮೀಡಿಯಂ ಪೇಸರ್ ತರ ಬೌಲಿಂಗ್ ಮಾಡ್ತಾರೆ. ಇದರಿಂದ RCB ಕೂಡ ಹೆಲ್ಪ್ ಇದೆ, ಅವ್ರಿಗೂ ಕೂಡ ಹೆಲ್ಪ್ ಇದೆ, ಮತ್ತು ಅವರು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ಈ ವಿಡಿಯೋ ಬಗ್ಗೆ ನೀವೇನಂತೀರಾ, ಅವ್ರ ಹಿಸ್ಟ್ರಿ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.